ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಚಲೋ ಅದೀರಿ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಇವತ್ತು ಒಂದು ಸಂಜೆ ಟೈಮ್ ತಿನ್ನುವಂತಹ ಮೆಕ್ಕೆಜೋಳದ ಒಂದು ಸ್ಪೈಸಿ ಚಾಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ. ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತ. ಇಲ್ಲಿ ನಾನು ಮೊದಲಿಗೆ ಒಂದು ಮೆಕ್ಕೆಜೋಳ ತೊಗೊಂಡು ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಅದನ್ನು ಕುದಿಸ್ಕೋತಾ ಇದ್ದೀನಿ ರೀ. 1-2 ಸೀಟಿ ಹಾಕ್ಕೊಂಡ್ರೆ ಸಾಕ್ರಿ, ಅದು ಕುದ್ದು ಬಂದುಬಿಡತ್ತೆ. ಇಲ್ಲ ನೀವು ಮೊದಲಿಗನ ಅದು ಕಾಳೆಲ್ಲ ಸಪ್ರೇಟ್ ಮಾಡಿಕೊಂಡು ಕುದಿಸ್ಕೋತೇನೆಂದ್ರೆ ಹಾಗೂ ಮಾಡ್ಬೋದು ರೀ. ಬಟ್ ನಾನಿಲ್ಲಿ ಇಡೀ ಮೆಕ್ಕೆಜೋಳನ ಹಾಕ್ಕೊಂಡ್ಬಿಟ್ಟು ಈ ಥರ ಕುದಿಸ್ಕೋತಾ ಇದ್ದೀನಿ ರೀ. ಸ್ವಲ್ಪ ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡು 1-2 ಸೀಟಿ ಮಾಡಿಕೊಡ್ರಿ. ಅದಕ್ಕೆ ಮಸಾಲೆಯನ್ನು ಸ್ವಲ್ಪ ರೆಡಿ ಮಾಡ್ಕೊಂಡು ಬರ್ರಿ. ಸ್ವಲ್ಪ ನಾನಿಲ್ಲಿ 1-2-3 ಪುದೀನ ಎಲೆ ಹಾಕ್ತಾಯಿದ್ದೀನಿ ರೀ. ಅದಕ್ಕೆ ಒಂದು ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ರೀ. ತುಂಬ ಖಾರ ಏನು ಮಾಡ್ತಾಯಿಲ್ಲ, ಮಕ್ಕಳು ತಿಂತಾರಂತ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕ್ಕೊಡ್ರಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಅಲ್ಲನೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ರೀ. ಹಾಗೆ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕೋತಾ ಇದ್ದೀನಿ ರೀ. ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿಲ್ಲ ರೀ. ಕಾಳು ಮೆಣಸು ಮತ್ತು ಒಂದು ಚಿಲ್ಲಿ ಹಾಕೋದ್ರಿಂದ ಕರೆಕ್ಟ್ ಆಗುತ್ತೆ ನೋಡಿರಿ. ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ಸೈಡ್ ಇಟ್ಕೋಬೇಕು ರೀ. ನೋಡಿರಿ ಈ ಥರ ಪೇಸ್ಟ್ ಆಗಿದೆ. ಇದು ಈ ಪೇಸ್ಟನ್ನು ತೆಗೆದುಬಿಟ್ಟು ಸೈಡ್ ಇಟ್ಕೊಂಡ್ರಿ. ಮತ್ತು ಕಾರ್ನ ಹಾಗೇನು ಸುಟ್ಟು ತಿನ್ಬೋದು ಅಥವಾ ಹಾಗೆ ಕುದಿಸ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು. ಬಟ್ ಸ್ವಲ್ಪ ಡಿಫ್ರೆಂಟ್ ಇರಲಿ, ಮಳೆ ಸ್ಟಾರ್ಟ್ ಆಗಿದೆ ಅಲ್ರಿ, ಅದಕ್ಕೆ ಈ ಥರ ಮಾಡಿದ್ರೆ ಚಲೋ ಇರ್ತೈತೆ ಇಲ್ಲೋ ನೋಡೋಣ ಅಂತ ನಾನು ಟ್ರೈ ಮಾಡಿದ್ರಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು ರೀ. ಅದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ರೀ. ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ. ನೋಡಿರಿ ಇದು ಈಗ 2 ಸೀಟಿ ಆಗಿ ಬಂದಿದ್ರಿ. ಇದು ಕಾರ್ನನ್ನು ಕಾಳು ಸಪ್ರೇಟ್ ಮಾಡ್ಕೊಂಡ್ರಿ. ಇದನ್ನು ನೋಡಿ ಸುಡ್ತಾ ಇತ್ತು, ಅದಕ್ಕೆ ಕೈ ಸುಡ್ತು, ಅದಕ್ಕೆ ಮತ್ತೆ ಬೇರೆ ಇದರಲ್ಲೇ ತೊಗೊಂಡು ಅದು ತೆಗಿತಾ ಇದ್ದೀನಿ ರೀ. ಈಗ ಇದನ್ನು ಸಪ್ರೇಟ್ ಕಾಳೆಲ್ಲ ಸಪ್ರೇಟ್ ಮಾಡಿ ಇಟ್ಕೋತೇನೆ ರೀ. ನಮ್ಮ ಉತ್ತರ ಕರ್ನಾಟಕ ಕಡೆ ಮಳೆಗಾಲ ಸ್ಟಾರ್ಟ್ ಆತಂದ್ರೆ ಸಾಕ್ರಿ, ತೆನೆ ಸುಡೋದು, ಆಮೇಲೆ ತೆನೆದಿಂದ ಬೇರೆ ಬೇರೆ ರೆಸಿಪಿಗಳನ್ನ ಮಾಡೋದು, ಅಂದರೆ ಈವ್ನಿಂಗ್ ಏನಾದರೂ ಒಂದು ತಿಂತಾನೆ ಇರ್ತೀವಿ. ಬಟ್ ನಾನು ಅದು ಈ ಥರ ಮಾಡಿದಾಗ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಇದನ್ನು ಟ್ರೈ ಮಾಡಿದೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಳೆಲ್ಲ ಬಿಡಿಸ್ಕೊಂಡೆ. ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಡೋಣ ರೀ. ಇದಕ್ಕೆ ನಾನು ಒಗ್ಗರಣೆಗೆ ಏನು ಮಾಡ್ತಾಯಿದ್ದೇನೆ ಅಂದರೆ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೇನೆ ರೀ. ಬೆಣ್ಣೆ ಹಾಕೋದ್ರಿಂದ ಅಂತೂ ತುಂಬ ಸಖತ್ತಾಗಿರುತ್ತೆ. ನಾವು ಹೊರಗಡೆ ಹೋದಾಗ ನೋಡಿ ಮಕ್ಕಳು ಕೇಳ್ತಿರ್ತಾರೆ ಕಾರ್ನದು, ಈಗ ಬಟರ್ನ ಕಾರ್ನ, ಪೆಪ್ಪರ್ ಕಾರ್ನ್ ಅಂತ ಏನೋ ವೆರೈಟಿ ಎಲ್ಲ ಚಾಟ್ಸ್ ಮಾಡ್ತಾಯಿರ್ತಾರೆ. ಬಟ್ ಹೊರಗಡೆ ಕೊಡಿಸೋದಕ್ಕಿಂತ ಮನೆಯಲ್ಲೇ ಈ ಥರ ಫ್ರೆಶ್ ಆಗಿ ಮಾಡಿಕೊಡೋದ್ರಿಂದ ಹೆಲ್ದಿಯಾಗಿಯೂ ಇರುತ್ತೆ, ಹಾಗೆ ಹೈಜೀನ್ ಕೂಡ ಇರುತ್ತೆ. ನಾನು ಅವಾಗ ಈ ಥರನ ಮಾಡ್ತಾನೇ ಇರ್ತೀನಿ. ನೋಡಿ ಈಗ ಬೆಣ್ಣೆ ಕರಗಿದೆ. ಈಗ ನಾನು ಅದು ಹಸಿಮೆಣ್ಸಿಕಾಯಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ದೆಲ್ಲ ರೀ, ಅದನ್ನು ಬೆಣ್ಣೆಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ರೀ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಖಾರ ಹಾಕಿರ್ತೀವಲ್ವ, ಅದು ಬೆಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆದರೆ ಅಷ್ಟೊಂದು ಖಾರ ಆಗಲ್ಲ. ಅದಕ್ಕೋಸ್ಕರ ಪುದೀನ ಹಾಕೋದ್ರಿಂದ ಅಂತೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಡೈಜೆಷನ್ಗೂ ಕೂಡ ಪುದೀನ ತುಂಬ ಒಳ್ಳೆಯದು. ಮತ್ತು ಈಗ ಮಳೆಗಾಲ ಸ್ಟಾರ್ಟ್ ಆಗಿದ್ದೆಲ್ಲ ರೀ, ಅದಕ್ಕೆ ಹಸಿ ಅಲ್ಲ, ಬೆಳ್ಳುಳ್ಳಿ, ಆಮೇಲೆ ಕಾಳು ಮೆಣಸು ಯೂಸ್ ಮಾಡೋದ್ರಿಂದ ಅದು ಕೂಡ ಹೆಲ್ತಿಗೆ ಒಳ್ಳೆಯದು. ನೋಡಿ ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ ರೀ. ಇದಕ್ಕೆ ಸ್ವಲ್ಪ ನಾನು ಟೇಸ್ಟ್ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರೀ. ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋತಾ ಇದ್ದೀನಿ ರೀ. ಉಪ್ಪು ನೋಡ್ಕೊಂಡು ಹಾಕೊಳ್ರಿ, ಯಾಕಂದ್ರೆ ನಾವು ಮೊದಲ ಮೆಕ್ಕೆಜೋಳ ಕುದಿಸ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿದ್ವಲ್ರಿ ಉಪ್ಪು, ಅದಕ್ಕೆ ನೋಡ್ಕೊಂಡು ಹಾಕ್ಕೊಡ್ರಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲ ನಮ್ಗೆ ಕಾಳು ಸಪ್ರೇಟ್ ಮಾಡೋದು ಬೇಡ, ಹಾಗೇ ನಾವು ಮೆಕ್ಕೆಜೋಳ ಹಾಕ್ಕೊಂಡು ಈ ಮಸಾಲೆಯನ್ನು ಮಾಡ್ಕೋಬೋದು ಅಂದರೆ ಹಾಗೂ ಮಾಡ್ಕೋಬೋದು ರೀ. ಬಟ್ ಇಲ್ಲಿ ನನ್ನ ಮಕ್ಕಳು ತಿಂತಾರಂತ ಹೇಳಿ ನಾನು ಕಾಳೆಲ್ಲ ಸಪ್ರೇಟ್ ಮಾಡಿ ಈ ಥರ ಅದನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ನೀವು ಕಾರ್ನು ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಅದನ್ನು ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಕಾಳು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬಾಯಲ್ಲಿ ನೀರೇ ಬರ್ತಾಯಿದೆ ನೋಡಿ. ಮತ್ತು ಇದಕ್ಕೆ ಮೇಲ್ಗಡೆ ಏನು ಮಾಡಬೇಕಂದ್ರೆ ಸ್ವಲ್ಪ ನಾನು ಲೆಮನ್ ಜ್ಯೂಸ್ ಕೂಡ ಹಾಕ್ತಾಯಿದ್ದೀನಿ. ಲೆಮನ್ ರಸ ಹಾಕೋದ್ರಿಂದ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಲೆಮನ್ ಜ್ಯೂಸ್ ಜೊತೆ ಸ್ವಲ್ಪ ಶುಗರನ್ನು ಸೇರಿಸ್ಕೊಡ್ರಿ, ಆಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೀ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಈ ಚಾಟ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಮತ್ತು ನೋಟಿಫಿಕೇಷನ್ ಆನ್ ಮಾಡಿಕೊಡ್ರಿ, ಆಗ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರುತ್ತೆ ರೀ. ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎವ್ರಿವನ್.